ಅಸ್ಲಾಮಲೈಕುಮ್ ರಹಮತುಲ್ಲಾಹಿ ವಬರ್ಕಾತುಹು. ನಾನು ಮಾತಾಡ್ತಾ ಇದ್ದೀನಿ ಮೊಹಮ್ಮದ್ ಇಮ್ರಾನ್ ಶ್ರೀರಂಗಪಟ್ಟಣದಿಂದ. ನಾನು ಶ್ರೀರಂಗಪಟ್ಟಣದ ನಾಗರಿಕ. ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿ ಮತ್ತು ವಕ್ಫ್ ಬೋರ್ಡ್ ಕಮಿಟಿಯ ಮಂಡ್ಯ ಡಿಸ್ಟಿಕ್ಕಿನ ನಾನು ಮತ್ತು ಶ್ರೀರಂಗಪಟ್ಟಣ ಎಲ್ಲ ಕಮಿಟಿ ಬಗ್ಗೆ ಮತ್ತು ಎಲ್ಲ ಪ್ರಾಪರ್ಟಿಗಳ ಬಗ್ಗೆ ನಾನು ಶಾಫಿ ಸೈಯದ್ ಸೂಫಿ, ನಮ್ಮ ವಕ್ಫ್ ಬೋರ್ಡ್ ವೈಸ್ ಚೇರ್ಮನ್ ಆದಂಥ ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಮೆಂಬರ್ ಆಗಿದ್ದಾರೋ ಇಲ್ಲ ವಕ್ಫ್ ಬೋರ್ಡಲ್ಲಿ ವೈಸ್ ಚೇರ್ಮನ್ ಆಗಿದ್ದಾರೋ ಕರೆಕ್ಟಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೂ ಕೂಡ ನಾನು ಅಂದ್ಕೊಂಡಿದ್ದೀನಿ ಇವರೇನೋ ವಕ್ಫ್ ಬೋರ್ಡಲ್ಲಿ ಆಗಿದ್ದಾರೆ ಅಂತ. ನೋಡಿ, ಸೂಫಿ ಸೈಯದ್ ಶಾಫಿ ಸಾಹೇಬ್ರೆ, ನೀವು ನಮ್ಮ ಕರ್ನಾಟಕ ವಕ್ಫ್ ಬೋರ್ಡ್ ಮಂಡಳಿಯ ಏನಾಗಿದ್ದೀರೋ, ಬಟ್ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇಲ್ಲಿ ವಕ್ಫ್ ಬೋರ್ಡ್ ಆಸ್ತಿಗಳಿಗೆ ಎಷ್ಟೋ ಪ್ರಾಪರ್ಟಿಗಳೆಲ್ಲ ಲೂಟಿ ಆಗೋಗಿದೆ ಮತ್ತು ಎಷ್ಟೋ ಪ್ರಾಫಿಟ್ಟು ವಕ್ಫ್ ಬೋರ್ಡಿನ ಗೋರ್ಮೆಂಟಿನ ಗ್ರ್ಯಾಂಟ್ಸ್ಗಳು ಎಲ್ಲೋಗಿದೆ, ಏನಾಗಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ನೀವು ಅದೇನೋ WPCCನೋ NCCನೋ ಅದೇನೋ ನೀವು ಮಾಡಿದ್ರಲ್ಲ, 28 28 ಲಾಯರ್ಗಳನ್ನ ತಗೊಂಡು, ಅದು ಯಾರೋ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಅದ್ಯಾರೋ ಡಿನೋಟಿಫಿಕೇಷನ್ ಅರ್ಜಿಗೆಲ್ಲ ಕೊಟ್ಟಿದ್ದಾರಲ್ಲ ಈ ಮಂಡ್ಯ ಜಿಲ್ಲೆಗೆ ಮತ್ತು ನಮ್ಮ ಕರ್ನಾಟಕ ವಕ್ಫ್ ಮಂಡಳಿಗೆ, ಅವ್ರಿಗೆಲ್ಲ ಕಮಿಟಿಗಳು ಮಾಡಿಕೊಟ್ಟಿದ್ರಲ್ಲಂತಲ್ಲ ಸ್ವಾಮಿ. ಅದೇನೋ ವಕ್ಫ್ ಬೋರ್ಡ್ ಪ್ರೊಟೆಕ್ಷನ್ ಕಮಿಟಿ ಅಂತ ಹೇಳಿ ಮಾಡಿಕೊಟ್ಟಿದ್ದೀರಂತಲ್ಲ. ಏನು ಸರ್, ನಿಮ್ಗೇನು ಗೊತ್ತಾಗ್ತಾ ಇಲ್ವಾ? ಲೀಗಲಾಗಿ ಆ್ಯಕ್ಷನ್ ತೊಗೋಬೇಕು. ಯಾರ್ಯಾರು ಲೂಟಿ ಮಾಡಿದ್ದಾರೆ ನಮ್ಮ ವಕ್ಫ್ ಬೋರ್ಡ್ ಆಸ್ತಿನ ಮತ್ತು ವಕ್ಫ್ ಬೋರ್ಡ್ ಪ್ರಾಫಿಟ್ನ, ನಮ್ಮ ವಕ್ಫ್ ಕಮಿಟಿಗಳ ಪ್ರಾಫಿಟ್ ಎಲ್ಲಿದೆ, ಆ ಪ್ರಾಫಿಟ್ ಎಲ್ಲ ಏನು ಮಾಡಿದ್ರು ಇವರು, ಯಾರಿಗೆ ಕೊಟ್ಟರು, ಎಲ್ಲಿ ತೊಗೊಂಡೋದ್ರು, ಫಸ್ಟ್ ಅವ್ರಿಗೆ ಜೈಲಿಗೆ ಕಳಿಸೋದನ್ನು ಕೆಲಸ ಮಾಡಿ. ಅವ್ರಿಗೆ ನಮ್ಮ ವಕ್ಫ್ ಬೋರ್ಡ್ ಲಾ ಪ್ರಕಾರ ಅವ್ರಿಗೆ ಕಾನೂನು ರೀತಿ ಸಜೆ ಕೊಡಿಸಿ, ಅವ್ರಿಗೆ ಸಜೆ ಆಗಬೇಕು. ಅವ್ರಿಗೆ ಕಾನೂನು ರೀತಿ ಆ್ಯಕ್ಷನ್ ತೊಗೊಳ್ಳಿ ಅವ್ರ ಮೇಲೆ ತೊಗೊಂಡು ಅವ್ರಿಗೆ ಸಜೆ ಆಗಬೇಕು. ಅವ್ರಿಗೆ ತೊಗೊಂಡು ಹೋಗಿ ಜೈಲಿಗೆ ಹಾಕ್ಸಿ ಅವ್ರಿಗೆ. ನೀವು ಇದನ್ನೆಲ್ಲ ಮಾಡದೆ ನೀವು ಅವ್ರಿಗೆಲ್ಲ ರಕ್ಷಣೆ ಮಾಡ್ಕೊಂಡು ಕೂತಿರೋ ಥರ ಕಾಣ್ತಾ ಇದೆ ನಮಗೆ. ನೀವು ಲೀಗಲಾಗಿ ಆ್ಯಕ್ಷನ್ ತೊಗೋತಾ ಇಲ್ಲ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗ್ತಾ ಇರೋ ಅನ್ಯಾಯ, ಶ್ರೀರಂಗಪಟ್ಟಣ ಜನತೆ ಮೇಲೆ ಆಗಿರೋವಂಥ ಅನ್ಯಾಯ, ಇದೆಲ್ಲ ಲೂಟಿ ಆಗೋಗಿದೆ ಸ್ವಾಮಿ. ವಕ್ಫ್ ಬೋರ್ಡ್ ಪ್ರಾಪರ್ಟಿಗಳೆಲ್ಲ ಇದು ನಿಮ್ಮ ಪಬ್ಲಿಕ್ ಆಸ್ತಿ. ಇದು ಅಲ್ಲಿನ ಹೆಸರಲ್ಲಿ ದಾನ ಕೊಟ್ಟಿರೋವಂಥ ಆಸ್ತಿ. ಇದು ಈ ದಾನ ಕೊಟ್ಟಿರೋ ಆಸ್ತಿನ ಪಬ್ಲಿಕ್ಗೆ ಕಾಪಾಡಬೇಕಾಗಿರೋದು, ಆ ಪಬ್ಲಿಕ್ಗೆ, ಆ ಬಡವ್ರಿಗೆ ಸೇರಬೇಕಾಗಿರೋದು, ಅದ್ರ ಇನ್ಕಮ್ ಸೋರ್ಸು ಎಲ್ಲ ಕೂಡ ಇಲ್ಲಿ ಲೂಟಿ ಮಾಡಿದ್ರು. ಎಷ್ಟೋ ವರ್ಷಗಳಿಂದ ಲೂಟಿ ಮಾಡಿದ್ರು. ಯಾಕೆ? ಇಲ್ಲಿ MLA ಕೂತಿದ್ದಾರೆ, ಚೇರ್ಮನ್ ಆಗಿ ಅಂತ ಇವೆಲ್ಲ ಮಾಡ್ತಾ ಇಲ್ವಾ ನೀವು? ಇವೆಲ್ಲ ನೋಡ್ತಾ ಇಲ್ವಾ ನೀವು? ಆ ಸೆಕ್ರೆಟ್ರಿ ಮೇಲೆಲ್ಲ ಆ್ಯಕ್ಷನ್ ತೊಗೊಳ್ಳಲ್ವಾ ನೀವು? ಕಾನೂನು ರೀತಿಯಾಗಿ, ಕಾನೂನು ಬದ್ಧವಾಗಿ ತೊಗೊಳ್ಳಿ ನೀವು, ಕಾನೂನು ರೀತಿಲಿ ತೊಗೊಳ್ಳಿ ನೀವು. ಇದೆಲ್ಲ ತೊಗೊಳ್ದೆ ನೀವು ಲೂಟಿ ಮಾಡಿರೋದು ಎಲ್ಲೋಯ್ತು ಏನೋಯ್ತು ಅಂತ ಲೆಕ್ಕಾಚಾರ ಎಲ್ಲ ತೊಗೊಳ್ದೆ ನೀವು ಅವೆಲ್ಲ ಏನೂ ಮಾಡಿದೆ ಇದೆಲ್ಲ ಲೂಟಿ ಮಾಡೋಕ್ಕೆ ಬಿಟ್ಬಿಟ್ಟು, ಅದೇ ಯಾರಿಗೋ ಇಲ್ಲಿ ಶ್ರೀರಂಗಪಟ್ಟಣ ಎಲ್ಲರಿಗೂ ಅದೇನೋ WPCCನೋ NCCನೋ ಅದೇನೋ ತಗೊಂಡು ಅದು ಸೀಲ್ ಹಾಕಿ ಎಲ್ಲ ತೋರಿಸ್ಬಿದ್ದವ್ರೆ. ಇಲ್ಲಿ ನೀವೇನು ನೋಡ್ತಾ ಇಲ್ವ? ಅದೇನೋ 28 ಲಾಯರ್ಗಳನ್ನ ಇಟ್ಕೊಂಡು ನೀವು ಅದೇನೋ ವೆಬ್ಸೈಟ್ ಮಾಡಿ ಅದೇನೋ ಅವೇರ್ನೆಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀರಾ. ಇಲ್ಲಿ ನೋಡಿದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಇದನ್ನು ಹಾಕ್ಕೊಂಡು ಅದು ಡಿನೋಟಿಫಿಕೇಷನ್ಗೆ ಅವರೇ ಎಷ್ಟೋ ಇದು ಮಾಡಿದ್ದಾರೆ. ಮತ್ತು ಮಕಾನ್ದಾರ್ ಅಂಥೇಳಿ ಈ RTCಗಳಲ್ಲೆಲ್ಲ ಅವ್ರ ನೇಮ್ ಇದೆ, ಎಲ್ಲ ಇದೆ. ಅವ್ರಿಗೆಲ್ಲ ನೀವು ಕಮಿಟಿ ಮಾಡಿಕೊಟ್ಟಿದ್ರೆ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ಮೆಂಬರ್ ಮಾಡ್ಕೊಂಡು, ಇವೆಲ್ಲ ನೋಡಲ್ವಾ ನೀವು? ಇವೆಲ್ಲ ಕಣ್ಣು ಕಾಣ್ತಾ ಅಲ್ವಾ ನಿಮಗೆ ಸರ್? ಹೋಗ್ಲಿ, ನಿಮ್ಗೆ ಗೊತ್ತಾಗಲಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಲ್ಲ. ನೀವು ನಿಮ್ಗೆ ಇಷ್ಟು ಡಾಕ್ಯುಮೆಂಟ್ಸ್ಗಳು ಅದು ಇದು ಏನೇನು ಬೇಕು ಅವ್ರ ಮೇಲೆ ಆಗಿರೋವಂಥ ನಮ್ಮ ಜನತೆ ಮೇಲೆ ಅನ್ಯಾಯ ಮಾಡಿರೋವಂಥ, ಭ್ರಷ್ಟಾಚಾರ ಮಾಡಿರೋವಂಥ ಈ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಕಮಿಟಿಯ ಎಲ್ಲ ಡಾಕ್ಯುಮೆಂಟ್ಸ್ಗಳು ಆ ಅಲಿಮುಲ್ಲಾ ಶರೀಫ್ ಅವ್ರ ಹತ್ರ ಇದೆ. RTA ಆ್ಯಕ್ಟಿವಿಟೀಸು ಅವ್ರ ಹತ್ರ ಈಸ್ಕೊಳ್ಳಿ ಸ್ವಾಮಿ. ಕಾನೂನುಬದ್ಧವಾಗಿ ಲೀಗಲಾಗಿ ಆ್ಯಕ್ಷನ್ ತೊಗೊಳ್ಳಿ. ನೀವು ವಕ್ಫ್ ಮಂಡಳಿಯವರು ಅವ್ರನ್ನ ಕರೆಸಿ ನೀವು ಚರ್ಚೆ ಮಾಡಿ ಏನೇನು ಇದೆ ಅಂಥೇಳಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗಿರೋಂಥ ಭಾಳಷ್ಟು ಅನ್ಯಾಯ ಎಲ್ಲೂ ಆಗಿಲ್ಲ ಅಂತ ಕಾಣ್ತದೆ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಾಕ್ಬಿಟ್ಟವ್ರೆ. ಕೋಟ್ಯಾಂತರ ರೂಪಾಯಿ ಅಂದರೆ ಕೋಟ್ಯಾಂತರ ರೂಪಾಯಿ, ನೂರಾರು ಕೋಟಿ ಅಲ್ಲ, ಸಾವಿರಾರು ಕೋಟಿ ಗಂಟೆ ಹೊಟ್ಟೋಗುತ್ತೆ. ಆ ಲ್ಯಾಂಡ್ಗಳೆಲ್ಲ ಇವರು ತೇಗ್ಬಿಟ್ಟವ್ರೆ. ಈ ಕಮಿಟಿಗಳಲ್ಲಿ ವಕ್ಫ್ ಆಫೀಸರು ಅದು ಯಾರಿದ್ದಾರೆ ಅವರು ಇವರು ಎಲ್ಲರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ನೀವು ಆ್ಯಕ್ಷನ್ ತೊಗೊಂಡು ಅವ್ರ ಮೇಲೆ ಲೀಗಲ್ ಆಗಿ ಕ್ರಮ ಕೈಗೊಳ್ಳಿ. ಅವ್ರಿಗೆ ಜೈಲ್ ಕಳಿಸಿ.
ಇದು ಮಾಡಬೇಕಾಗಿರೋ ನೀವು ಕೆಲಸನ ಫಸ್ಟು ಇದ್ರ ಮೇಲೆ ನೀವು ನೋಡಿ ಒಂದು